ನಮಸ್ಕಾರ. ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ. ಇವತ್ತು ಒಂದು ಹೊಸ ಪ್ರಯೋಗ. ನನ್ನ ಯೋಗ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳ ವಿಡಿಯೋವನ್ನು ಇವತ್ತು ನಿಮ್ಮೊಂದಿಗೆ ಹಂಚ್ಕೋತೀನಿ. ಅಭ್ಯಾಸ ಮುಗಿದ ನಂತರ ನನಗೆ ತಿಳಿಸಿ, ಈ ಥರ ವಿಡಿಯೋಗಳನ್ನು ಶೇರ್ ಮಾಡಿದ್ರೆ ನಿಮಗೆ ಪ್ರಯೋಜನ ಆಗುತ್ತಾ, ಅಥವಾ ನಾನೇ ಖುದ್ದಾಗಿ ಅಭ್ಯಾಸ ಮಾಡಿ ನಿಮ್ಮೊಂದಿಗೆ ವಿಡಿಯೋಗಳನ್ನು ಹಂಚ್ಕೊಂಡ್ರೆ ನಿಮಗೆ ಪ್ರಯೋಜನ ಆಗುತ್ತೆ ಅಂತ. ಇದೊಂದು ಹೊಸ ಪ್ರಯೋಗ ಹೇಳ್ಕೊಡ್ತಾ ಹೋಗ್ತೀನಿ. ಅಭ್ಯಾಸ ಮಾಡಿದ ನಂತರ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಅಭ್ಯಾಸವನ್ನು ಶುರು ಮಾಡೋಣ. ರೈಸ್ ಬೋತ್ ದ ಹ್ಯಾಂಡ್ಸ್ ಅಪ್. ಎರಡು ಕೈ ಮೇಲಕ್ಕೆ ನೇರ. ನಿಧಾನ ಮುಂದಕ್ಕೆ ಬಾಗಿ ಹಾಫ್ ವೇ, ಅರ್ಧ ಉತ್ಥಾನಾಸನ. ಕೈ ಪೂರ್ತಿ ನೇರವಾಗಿರಲಿ, ಕಾಲು ಪೂರ್ತಿ ನೇರವಾಗಿರಲಿ. ನಿಧಾನ ಕೈಯನ್ನು ಕೆಳಗಿಳಿಸಿ, ಕಾಲು ಹಿಂದಕ್ಕೆ ಹೋಗಲಿ. ಹಾಗೆ ಅದು ಅಂಕ. ಎರಡು ಕಾಲು ಹಿಂದೆ. ಆದಷ್ಟು ಹಿಂಬಡಿ ಒತ್ತಿ ಲಕ್ಕೆ. ನಿಧಾನ ಮುಂದಕ್ಕೆ ನಡ್ಕೊಂಬನ್ನಿ. ಉತ್ಥಾನಾಸನ. ನಿಧಾನ ಕೈ ಮುಂದಕ್ಕೆ, ಅರ್ಧ ಉತ್ಥಾನಾಸನ. ನಿಧಾನ ಮೇಲಕ್ಕೆ ಬನ್ನಿ, ಕೈ ನೇರ, ಚೆಸ್ಟ್ ಎತ್ತಿ ಮೇಲೆ ಆದಷ್ಟು. ಇನ್ನೊಂದ್ಸತಿ ಲೀನ್ ಫಾರ್ವರ್ಡ್, ಹಾಫ್ ವೇ, ಅರ್ಧ ಉತ್ಥಾನಾಸನ. ಮುಂದಕ್ಕೆ ನೋಡಿ. ನಿಧಾನ ಕೈಯನ್ನು ಕೆಳಗೆ ತಗೊಂಡೋಗಿ, ಅದು ಮುಖ. ಎರಡು ಕಾಲು ಹಿಂದೆ. ಎರಡು ಕಾಲು ಆದಷ್ಟು ನೇರವಾಗಿರಬೇಕು. ಈಗ ಬಲಗಾಲು ಮುಂದಕ್ಕೆ, ಎರಡು ಕೈಗಳ ಮಧ್ಯೆ ಹಾಗೆ ಕೂತ್ಕೊಳ್ಳಿ. ಸತ್ ರೈಸ್ ಬೋತ್ ದ ಹ್ಯಾಂಡ್ಸ್ ಅಪ್. ಎರಡು ಕೈ ಮೇಲೆ. ಕಷ್ಟ ಆಗುತ್ತೆ ಅಂದರೆ ಮುಂದೆ ನೋಡಿ ಫಸ್ಟು, ಸಾಕು. ಕೈ ನೇರ ಮಾಡಿ, ಅಂಗೈ ಎರಡು ಜೋಡಿಸಿ. ಮುಂದ್ಗಡೆ ಪಾದ ಹಿಂಡಿ ನೆಲದ ಮೇಲಿರಬೇಕು. ಹಾಗೆ ಉತ್ಫ್ರಾನ್. ಕೈ ಆದಷ್ಟು ಸ್ಟ್ರೇಟ್ ಮಾಡಿ. ಒಂದು ಆಗತ್ತೆ ಅಂದರೆ ಮೇಲೆ ನೋಡ್ಬೋದು. ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಲಾಸ್ಟ್ ಮೂರು, ಏಳು, ಎಂಟು, ಒಂಬತ್ತು, ಹತ್ತು. ಕೈನ ಕೆಳಗಿಳಿಸಿ, ಅದು ಮುಖ. ಹಿಂದಕ್ಕೆ ತಗೊಂಡು ಹೋಗಿ ಕಾಲು ನೇರ ಮಾಡಿ. ಕಾಲಾದಷ್ಟು ಸ್ಟ್ರೈಟ್ ಮಾಡಿ. ಈಗ ಎಡಗಾಲು ಮುಂದಕ್ಕೆ, ಎರಡು ಕೈ ಮೇಲೆ.
1 2 3 4 5 6 7 8 9 10 ನಿಧಾನ ಕೈ ಕೆಳಗೆ ಅಧೋಮುಖ. ಮುಂದಕ್ಕೆ ಬನ್ನಿ, ಕಾಲು ನೇರ ಮಾಡಿ, ಆದಷ್ಟು ಎದೆ ಕೆಳಗೆ ತಳ್ಳಿ. ನಿಧಾನ 2 ಕಾಲು ಮುಂದಕ್ಕೆ ತಗೊಂಬನ್ನಿ. ಹಾಗೆ ಉತ್ತಾನಾಸನ, ಪಾದ ಜೋಡಿಸಿ. ತಲೆ ಹೋಗಿ ಒಳಗಾದಷ್ಟು ಆ್ಯಂಕಲ್ ಇಟ್ಕೊಳ್ಳಿ. ಮತ್ತೆ 2 ಕಾಲು ಅಧೋಮುಖ ಶ್ವಾನಾಸನ, ಹಿಂದಕ್ಕೆ ನಡ್ಕೊಂಡು ಹೋಗಿ. ಆದಷ್ಟು ಎಲ್ಲ ಬೆನ್ನು ಸ್ಟ್ರೈಟ್ ಮಾಡಿ, ಕೈ ಬೆರಳೆಲ್ಲ ಬಿಡಿಸಿ ತಳ್ಳಿ ಅದೇ ಕೆಳಗೆ. ಈಗ ಬಲಗಾಲ್ ಹಿಂದೆ ಮೇಲಕ್ಕೆತ್ತಿ, ಏಕಪಾದ ಅಧೋಮುಖ ಶ್ವಾನಾಸನ. ಸ್ಟ್ರೆಸ್ ರೈಟ್ ಲೆಗ್ ಅಪ್. ತಲೆ ಒಳಗೆ ಹೋಗಬೇಕು, ಒಳಗೆ ಕೆಳಗೆ. ನಿಧಾನ ಕಾಲು ಕೆಳಗೆ ಇಳಿಸಿ, ಎಡಗಾಲು ಎತ್ತಿ ಮೇಲೆ. ಲೆಫ್ಟ್ ಲೆಗ್ ಅಪ್, ಆದಷ್ಟು ಮೇಲ್ ಬರಬೇಕು. ಹಿಂಬಡಿ ಒತ್ತಿ ಅಲ್ಲೇ ಇರಬೇಕು. ಇನ್ನೊಂದ್ಸತಿ ಬಲಗಾಲು ಎಡಗಾಲು ಎತ್ತಿ ಮೇಲಕ್ಕೆ. 1 2 3 4 5 ಅಲ್ಲೇ ಇರಿ. ಅಧೋಮುಖ ಹಿಂದಕ್ಕೆ, ಕಾಲು ಆದಷ್ಟು ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ. ಅಲ್ಲೇ ಇರಬೇಕು. 1 2 3 4 5. ಹಾಗೆ ಬಲಕ್ಕೆ ತಿರುಕೊಳ್ಳಿ. ವಸಿಷ್ಠಾಸನ, ಸೈಡ್ ಪ್ಲಾಂಕು. ಬಲಗೈ ಕೆಳಗಿರಲಿ. 1 2 3 4. ಆದಷ್ಟು ಕಾಲು ಸ್ಟ್ರೈಟ್ ಆಗಿರ್ಬೇಕು. 5. ಅಲ್ಲೇ ಇರಿ. ನೋವು ಸರಿ ಹೋಗುತ್ತೆ. 6. ಅಲ್ಲೇ ಇರಬೇಕು. 7 ಮೇಲೆ. 7 8 9 10. ಅಧೋಮುಖ. ಕಾಲು ಸ್ಟ್ರೈಟ್ ಮಾಡಿ. ಹಿಂಬಡಿ ಒತ್ತಬೇಕು. ಈ ಕಡೆ 1 ಕೈ ನೇರ. 2 3 4 5 6
7 8 9 10. ಅದು ಮುಖ ಎಲ್ಲರೂ ಕೈ ಕಾಲೆಲ್ಲ ಪೂರ್ತಿ ಸ್ಟ್ರೇಟ್ ಆಗಬೇಕು. ಹಿಂಡಿ ಬತ್ತಿ ಕೊನೆ ಸತಿ ಬಲಗಡೆಗೆ ತಿರ್ಕೊಳ್ಳಿ. ಹಾಗೆ ಅಂಡ್ ಯುವರ್ ರೈಟ್ ಸೈಡ್. 1 2 ಆದಷ್ಟು ಕೈ ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ. 3 4 5 ಏನದು ಕೈ ಮೇಲೆ ಬರಬೇಕು. 6 ಮತ್ತೆ ಫಸ್ಟಿಂದ ಮಾಡಲ ಇವಾಗ. 6 7 8 9 10. ಅದು ಅಂಕ 1 2 3 4 ಅದಕ್ಕೆ ಮಾಡ್ತಾ ಇರೋದು. 5 6 ಕಳ್ಸೀಟ್ ಅನ್ಬೇಕು. 7 ಏನದು 8 9 ಅದು ಅಂಕ ಹಿಂಡಿ ಬತ್ತಿ ನಿಧಾನ ಮುಂದಕ್ಕೆ ನಡ್ಕೊಂಬನ್ನಿ. ಉತ್ಥಾನಾಸನ. ಕಾಲು ಜೋಡಿಸ್ಬೇಕೆಲ್ಲ. ಪಾದ ಬಟ್ಟಿಗೆ ಇರಲಿ. ತಲೆ ಕೆಳಗೆ ಒಳಗೆ ಹಿಂಡಿ ಇಟ್ಕೊಳ್ಳಿ. ತಳ್ಳಿ ಒಳಗೆ. ಹಿಂದಕ್ಕೆ ನಡ್ಕೊಂಡು ಹೋಗಿ ಹಾಗೆ ಎದೆ ಮೇಲೆ ಮಲ್ಕೊಳ್ಳಿ. ಕೈ 2 ಎದೆ ಪಕ್ಕ ಇರಲಿ. ಕಾಲು ನೇರವಾಗಿರಲಿ. ನಿಧಾನ ಮೇಲಕ್ಕೆ ಬನ್ನಿ. ಭುಜಂಗಾಸನ. ಎದೆ ಎತ್ತಿ ಮೇಲಕ್ಕೆ. ತೊಡೆ ಕೆಳಗಿರ್ಬೇಕು. ಆಗತ್ತೆ ಅಂದ್ರೆ ಕತ್ತೆತ್ತಿ ಮೇಲೆ. ಕೈ ನೇರ ಮೇಲಕ್ಕೆ ನೋಡಿ. ಅಲ್ಲೇ ಇರಬೇಕು. 1 2 ಕೈ ಆದಷ್ಟು ಸ್ಟ್ರೇಟ್ ಆಗಿರಲಿ. 3 4 5 ನಾನು ಕೆಳಗೆ ಬನ್ನಿ. ಹಾಗೆ ಇವಾಗ ಕೈ ಮುಂದಕ್ಕೆ ಚಾಚಿ. ಸ್ಟ್ರೆಚ್ ದ ಹ್ಯಾಂಡ್ಸ್ ಇನ್ ದ ಫ್ರಂಟ್. ನಿಧಾನ ಮೇಲಕ್ಕೆ ಬನ್ನಿ. ಎತ್ತಿ 2 ಕೈ ಮೇಲೆ. ಸುಲಭಾಸನ. 2 ಕಾಲುಗಳ ಮೇಲೆ ಆದಷ್ಟು ಮೇಲ್ ಬರಬೇಕು. 1 2 3 4 ಹೋಲ್ಡ್ ಮಾಡ್ಬೇಕಲ್ಲ. 5 6 7 8 9 10. ಇವಾಗ ಕೈ 2 ತೊಡೆ ಕೆಳಗೆ ಇಟ್ಕೊಳ್ಳಿ.
ಕಾಲೆರಡು ನೇರ ಮಾಡಿ. ಬನ್ನಿ ಮೇಲಕ್ಕೆ. ಕಮಾಪ್. ಎದೆ ಆದಷ್ಟು ಎದೆ ಮೇಲಕ್ಕೆ ಎತ್ತಬೇಕು. ಒಂದು ಕಾಲು ಜೋಡಿಸಿ ಎತ್ತಿ ಪಾದ ಮೇಲೆ. ಎರಡು, ಮೂರು, ನಾಲ್ಕು, ಐದು, ಆರು, ಕಾಲು ಸ್ಟ್ರೇಟ್ ಆಗಬೇಕು. ಏಳು, ಎಂಟು, ಒಂಬತ್ತು, ಹತ್ತು. ಇವಾಗ ಕಾಲು ಮಡಿಸಿ ಮೊಣಕಾಲು ಇಟ್ಕೊಳ್ಳಿ. ಬನ್ನಿ ನಿಧಾನ ಮೇಲಕ್ಕೆ ಎತ್ತಿ ಧನುರಾಸನಕ್ಕೆ. 5 ಕೌಂಟ್ ಇರಬೇಕು. ಒಂದು, ಆದಷ್ಟು ಎದೆ ಮೇಲಕ್ಕೆ ಎತ್ತಬೇಕು. ಎರಡು, ಮೂರು, ನಾಲ್ಕು, ಐದು. ಇವಾಗ ಹಂಗೆ ಬಲಕ್ಕೆ ಹುರುಳಿ ಪಾರ್ಶ್ವ ಧನುರಾಸನ. ಟರ್ನ್ ಟು ದ ರೈಟ್ ಸೈಡ್. ಕಾಲು ಹಂಗೆ ಇಟ್ಕೋಬೇಕು, ತಲೆ ಮುಟ್ಟಬಾರ್ದು ನೆಲಕ್ಕೆ. ಒಂದು, ಇಳಿರಿ ಕಾಲು ಹಿಂದೆ. ಎರಡು, ಮೂರು, ಆ ಕಡೆಗೆ ಲೆಫ್ಟ್ ಸೈಡ್. ಒಂದು, ಎರಡು, ಮೂರು, ವಾಪಸ್ ಮಧ್ಯಕ್ಕೆ. ಮೇಲಕ್ಕೆ ಬನ್ನಿ ಫಸ್ಟು. ಎತ್ತಿ ಇನ್ನ ಮೇಲೆ, ಇನ್ನ ಮೇಲಕ್ಕೆ. ಕೊನೆ ಸತಿ ಬಲಗಡೆ. ಒಂದು, ಎಳಿಬೇಕಿಂದ ಇದನ್ನ ಕಾಲು. ಎರಡು, ಎಳಿಬೇಕು, ತಲೆ ಎತ್ತಿ. ಮೂರು, ನಾಲ್ಕು, ಐದು, ಆ ಕಡೆ. ಒಂದು, ಎರಡು, ಮೂರು, ನಾಲ್ಕು, ಐದು. ವಾಪಸ್ ಬನ್ನಿ. ನಿಧಾನ ಕಾಲು ಬಿಡಿಸಿ ಎದ್ದು ಕೂತ್ಕೊಳ್ಳಿ. ಹಾಗೆ ಸಿಟಪ್. ಕಾಲು ಮುಂದೆ ಸ್ಟ್ರೆಚ್ ಮಾಡಿ. ಸ್ಟ್ರೇಟಾಗಿ ಕೂತ್ಕೊಳ್ಳಿ. ಕಾಲೆರಡು ಜೋಡಿಸಿ ಎತ್ತಿ. ಎರಡು ಕೈ ಮೇಲೆ ಪಾದ ಜೋಡಿಸಿ ಒಂದಕ್ಕೊಂದು. ನಿಧಾನ ಮುಂದಕ್ಕೆ ಬಾಗಬೇಕು. ಪಶ್ಚಿಮೋತ್ತಾನಾಸನ. ನೋಡಿ, ಆ್ಯಂಕಲ್ ಸಿಗತ್ತಾ ಅಥವಾ ಪಾದ ಸಿಗುತ್ತಾ ಅಥವಾ ಹೆಬ್ಬೆಟ್ಟು ಯಾವ್ದಾಗತ್ತದು. ತಲೆ ಆದಷ್ಟು ಕೆಳಗೆ ಹೋಗಬೇಕು. ಉಸಿರು ಬಿಡ್ತಾ ಇನ್ನೊಂದು ಸ್ವಲ್ಪ ಕೆಳಗೆ ಹೋಗಿ. ಕೈ ಒಂದು ಸ್ವಲ್ಪ ಹಾಗೆ ಮುಂದಕ್ಕೆ ತಗೊಂಡು ಹೋಗಿ. ಅಲ್ಲೇ ಇರಬೇಕು. ಲಾಸ್ಟ್ 30 seconds.
ಆದಷ್ಟು ಪಾದ ಜೋಡ್ಸಕ್ಕೆ ಟ್ರೈ ಮಾಡಿ. ಹಿಂಡಿ ಹಿಂಡಿ ಜೋಡಿಸ್ಬೇಕು ಒಂದಕ್ಕೊಂದು. ಜೋಡಿಸಿ ಹಿಂಡಿ ಎರಡುವೆ. ಲಾಸ್ಟ್ 10, 10, 9, 8, 7, 6, 5, 4, 3, 2, 1. ನಾನು ಮೇಲಕ್ಕೆ ಬನ್ನಿ. ಕೈ ಎರಡು ಸ್ಟ್ರೆಚ್ ಮಾಡಿ ಮೇಲೆ ಇಂಟರ್ಲಾಕ್ ಮಾಡಿ. ಫಿಂಗರ್ಸ್ ಎಲ್ಲ ಕೈ ತಿರುಗಿಸಿ. ಕೈ ಸ್ಟ್ರೆಚ್ ಆದಷ್ಟು ಮೇಲಕ್ಕೆ ಎಳಿಬೇಕು. ಬೆನ್ಸ್ ಫುಲ್ ಸ್ಟ್ರೇಟ್ ಮಾಡಿ. ಎದೆ ಎತ್ತಿ ಮೇಲೆ ನೇರವಾಗಿ ಕೂತ್ಕೊಳ್ಳಿ. ಎದೆ ತಳ್ಳಬೇಕು. ಕೈನೂ ಮೇಲಕ್ಕೆ ಎಳಿಬೇಕು. Stay there. ನಿಧಾನಕ್ಕೆ ಕೆಳಗೆ ಬನ್ನಿ. ಪರಿವೃತ್ತ ಜಾನುಶ್ವಾಸಾಸನ. ಅಲ್ಲೇ ಲೆಫ್ಟ್ ಲೆಗ್ ಮಾಡಿಸಿ ಕೆಳಗೆ. ಆಯ್ತಾ? ಎಡಗೈ ಸೊಂಟದ ಮೇಲೆ, ಬಲಗೈ ಮುಂದೆ ಆ್ಯಂಕಲ್ ಸಿಗತ್ತಾ ನೋಡಿ. ಆ್ಯಂಕಲ್ಲು ಅಥವಾ ಪಾದ. ನಿಮ್ಗೆ ಎಲ್ಲ ಚೆಸ್ಟು ಈ ಕಡೆ ಬಾಗಿಲು ಕಡೆಗೆ ಇರಬೇಕು. ಇದೊಂದು ಟ್ರಂಕ್ ಟುವರ್ಡ್ಸ್ ನೀ, ನನ್ನ ಕಡೆಗೆ. ದೃಷ್ಟಿನೂ ಅಷ್ಟೇ ನನ್ನ ಕಡೆಗೆ. ಲೆಫ್ಟ್ ಶೋಲ್ಡರ್ ಪೂರ್ತಿ ಹಿಂದೆ ತಳ್ಳಿ, ಪೂರ್ತಿ ಹಿಂದೆ ಆ ಕಡೆಯಿಂದ ಇಟ್ಕೊಳ್ಳಿ. ಕೈನ ಮುಂದಕ್ಕೆ ಹೋಗುತ್ತಾ? ಚೆಸ್ಟ್ ಎತ್ತಿ ಮೇಲೆ. ಇವಾಗ ನಿಧಾನಕ್ಕೆ ಆ ಎಡಗೈ ಸ್ಟ್ರೇಟ್ ಮಾಡಿ. ಎಡಗೈ ಎಡ ಕಿವಿ ನೇರಕ್ಕೆ ಆಗುತ್ತೆ ಅಂದರೆ ಪಾದ ಇಟ್ಕೊಳ್ಳಿ. ಇಲ್ಲಿಂದ ಸ್ಟ್ರೇಟ್ ಮಾಡಿ ಇಟ್ಕೊಳ್ಳಿ ಸಾಕು. ಒಂದು ಫುಲ್ ಸ್ಟ್ರೇಟ್ ಮಾಡಿರಲಿ ಕೈ. ಎರಡು ಚೆಸ್ಟ್ ಎತ್ತಬೇಕಾಯ್ತಾ? 3, 4, 5, 6, 7, 8, 9, 10. ಮೇಲಕ್ಕೆ ಬನ್ನಿ. ಚೇಂಜ್ ಮಾಡಿ. ಬಲಗಾಲು ಮಡಿಸಿ. ಎಡಗಾಲು ಮುಂದೆ ಸ್ಟ್ರೇಟ್ ಆಗಿರಬೇಕು. ಎಡಗಾಲು ಮುಂದೆ, ಬಲಗಾಲು ಮಡಿಸಿರ್ಬೇಕಾಯ್ತಾ? ಬಲಗೈ ಸೊಂಟದ ಮೇಲೆ ಇಟ್ಕೊಳ್ಳಿ. ಎಡಗೈ ಮುಂದಕ್ಕೆ, ಪಾದ ಅಥವಾ ಹೆಬ್ಬೆಟ್ಟು ಯಾವ್ದು ಸಿಗತ್ತೆ ಆಯ್ತಾ? ಕೈ ಸೊಂಟದ ಮೇಲೆ ಬರ್ತತಾ? ಫಸ್ಟ್ 2 ಶೋಲ್ಡರ್ಸ್ ಹಿಂದೆ ತಳ್ಳಿ. ಕೈ ಸ್ಟ್ರೈಟ್ ಮಾಡಿ. ನೀವು ತಪ್ಪು ಕಾಲು ಮಾಡ್ತಾ ಇದ್ದೀರಾ. ಒಂದು, ಸರಿ ಇರ. 2, ಕೈ ನೇರ ಹೋಗ್ಲಿ ಕೆಳಗಿನ ಕರಿ. ಚೆಸ್ಟ್ ಎತ್ತಿ ಮೇಲೆ. 3 ಆಗತ್ತೆ ಅಂದರೆ ಪಾದ ಇಟ್ಕೊಳ್ಳಿ ಆಚ ಕಡೆಯಿಂದ. 4, 5, 6, 7, 8. ಚೆಸ್ಟ್ ಎತ್ತಬೇಕು.
9 10 ಬನ್ನಿ ಮೇಲೆ. ಮತ್ತೆ ಕಾಲು ನೇರ ಮಾಡಿ, ಪಾದ ಜೋಡಿಸಿ, ಎತ್ತಿ 2 ಕೈ ಮೇಲೆ ನೇರ. ರೈಸ್ ಬೋತ್ ಹ್ಯಾಂಡ್ಸ್ ಅಪ್. ಉಸಿರು ಬಿಡ್ತಾ ನಿಧಾನ ಕೆಳಗೆ. ಮತ್ತೆ ಪಶ್ಚಿಮೋತ್ತಾನಾಸನ. ಪಾದ ಮೊಣಕಾಲು ಯಾವ್ದು ಸಿಗತ್ತೆ ಅದು. ಹತ್ತು ಕೌಂಟ್ ಅಷ್ಟೇ. 1 2 3 4 5 6 ಹೋಗಿ ಕೆಳಗೆ. ಅಣ್ಣೆ ಇನ್ನು ಕೆಳಗೆ. 8 9 10 ಬನ್ನಿ. ಸ್ಟ್ರೆಚ್ ಮಾಡಿ ಕೈ 2 ಮೇಲೆ ಎತ್ತಿ ಎದೆ ಮೇಲಕ್ಕೆ. ನಾನು ಕೈ ಕೆಳಗೆ. ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. ಕಾಲು 2 ಮಡಿಸಿ, ಕೈ 2 ಸೊಂಟಕ್ಕೆ ಕೊಟ್ಬಿಟ್ಟು ಮೇಲಕ್ಕೆತ್ತಿ. ಸೇತುಬಂಧಾಸನ. ಮೊಣಕೈ ಆದಷ್ಟು ಒಳಗೆ ಹೋಗ್ಲಿ. ಮೊಣಕೈ ಒಳಗೆ ತಗೊಂಡು ಹೋಗಿ. ಇನ್ನ ಹೀಗೆಲ್ಲ ಈಗ ಅಲ್ಲೇನೆ ಬಲಗಾಲ ಮೇಲಕ್ಕೆ, ಏಕಪಾದ. ಕಾಲು ಬೆರಳು ಸೀಲಿಂಗ್ ಕಡೆಗಿರಬೇಕು, ಹಿಂಡಿ ಕೆಳಗೆ. ಆದಷ್ಟು ಬಲಗಾಲಿನ ಕಾಲು ಬೆರಳು ಮೇಲಕ್ಕಿರಬೇಕು. 4 5 ಚೇಂಜ್ ಮಾಡಿ. ಎಡಗಾಲು ಫಸ್ಟು ಕೈ ಪೂರ್ತಿ ಒಳಗೆ ಹೋಗ್ಲಿ, ಆಮೇಲೆ ಕಾಲು ಮೇಲಕ್ಕೆ. 1 ಹಿಂಡಿ ಕೆಳಗಿರಲಿ. ಬಲಗಾಲ್ ಹಿಂಡಿ, ರೈಟ್ ಹೀಲ್ಸ್. 2 3 4 5 ನಿಧಾನ ಕೆಳಗೆ ಬನ್ನಿ. ಕಾಲು ಮಡಿಸಿ ಹಾಗೆ ನಿಧಾನಕ್ಕೆ ಹಾಗೆ ಮೇಲಕ್ಕೆ ಬನ್ನಿ. ನೋಡಿ ಆಗತ್ತಾ? ಸರ್ವಾಂಗಾಸನಕ್ಕೆ ಪೂರ್ತಿ ಮೇಲ್ ಬರ್ಬೇಕು. ಇವಾಗ 2 ಕಾಲು, ಕೈ 2 ಬೆನ್ನಿನ ಕೆಳಭಾಗಕ್ಕೆ ಸಪೋರ್ಟ್ ಕೊಡಿ. ಆಗಲ್ಲ ಅಂದರೆ ಇವಾಗ ಮಾಡಿದ್ರಲ್ಲ ಅದನ್ನೇ ಮಾಡಿ. ಅರ್ಧ ಆಗತ್ತೆ ಅಂದರೆ ಪೂರ್ತಿ ಮೇಲ್ ಬರಬೇಕು. ಟೋಸ್ ಎಲ್ಲ ಮೇಲಕ್ಕಿರಲಿ. ಬೆನ್ನಿನ ಕೆಳಭಾಗ ಕೈ ಸಪೋರ್ಟ್ ಕೊಟ್ಬಿಟ್ಟು ಪೂರ್ತಿ ಬೆನ್ ಸ್ಟ್ರೇಟ್ ಮಾಡ್ತಾ ಕಾಲು ಸ್ಟ್ರೇಟ್ ಮಾಡಬೇಕು. ಕಾಲು ಪೂರ್ತಿ ಸ್ಟ್ರೇಟ್ ಆಗಿರಲಿ. ಇವಾಗ ಬಲಗಾಲ ಅಲ್ಲೇ ಇರಲಿ,
ಎಡಗಾಲ್ ಕೆಳಗೆ ಇಳಿಸಿ, ತಲೆ ಹತ್ರ, ಏಕಪಾದ ಸರ್ವಾಂಗಾಸನ ಈ ಕಡೆಗೆ. ಕಾಲು ಬೆರಳು ನೆಲಕ್ಕೆ ಮುಟ್ಟುತ್ತಾ 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. 1 2 3 4 5. ಚೇಂಜ್ ಮಾಡಿ. 1 2 3 4 5. ಇನ್ನೊಂದ್ಸತಿ. 1 2 3 4 5. ಚೇಂಜ್. 1 2 3 4 ಹಾಗೆ ಇರಿ. ಇನ್ನೊಂದು ಕಾಲು ಕೆಳಗೆ ತಗೊಂಬನ್ನಿ. ಆಗತ್ತೆ ನೋಡಿ, ಆಗತ್ತೆ ಅಂದರೆ. ಹಲಾಸನ. ಕೈ 2 ಸೊಂಟದ ಮೇಲೆ ಇರಬೇಕು, ಪಾದ 2 ಜೋಡಿಸಿರ್ಬೇಕು. ಬೆನ್ನು ನೇರ, ಕೈ 2 ಲೋವರ್ ಬ್ಯಾಕ್ಗೆ, ಕೈ ಸೊಂಟ ಸಪೋರ್ಟ್ ಕೊಡಬೇಕು. ಆದಷ್ಟು ಸ್ಟ್ರೇಟ್ ಮಾಡಿ ಬೆನ್ನನ್ನು. 1 2 3 4 5. ನಿಧಾನ ವಾಪಸ್ ಬನ್ನಿ. ಕಾಲು 2 ಮಡಿಸಿ ಎದೆ ಹತ್ರ ತಗೊಂಬನ್ನಿ. wrap the arms around. ಎತ್ತಿ ತಲೆ ಮೇಲೆ, ಗದ್ದ ಹೋಗಬೇಕು ಮಂಡಿಗೆ. ನಿಧಾನ ಕಾಲನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. Keep the legs apart, keep the hands apart. Relax.